ನಮಸ್ಕಾರ, ನೀವೆಲ್ಲರೂ ವಿಜಯ ಕರ್ನಾಟಕ ಪಾಡ್ಕಾಸ್ಟ್ ನೋಡ್ತಾ ಇದ್ದೀರಾ. ರೀ ಶಾಂತಮ್ಮ, ವಿಷಯ ಗೊತ್ತಾಯ್ತಾ? ಪಕ್ಕದ ಮನೆ ಪಾರ್ವತಮ್ಮ ಇದ್ರಲ್ಲ, ಅವ್ರ ಮಗ ಈ ಕಿಡ್ನಿ ಫೇಲ್ಯೂರ್ ಅಂತೀರಿ. ಅಯ್ಯೋ, 25 ವರ್ಷ ಅಷ್ಟೇ, ಎಷ್ಟು ಬೇಗ ಕಿಡ್ನಿ ಫೇಲ್ಯೂರಾ? ಮದ್ವೆ ಹೆಂಗ್ರಿ ಆಗ್ತಾರೆ? ಅಯ್ಯೋ, ಮದ್ವೆ ಕತೆ ಬಿಡಿ, ಅವ್ರ ಜೀವನ ಹೆಂಗ್ ನಡೆಸ್ತಾರೆ? ಈ ತರ ಸುದ್ದಿಗಳನ್ನ ಪ್ರತಿನಿತ್ಯ ನಾವು ಕೇಳ್ತಾನೆ ಇರ್ತೀವಿ. ಎಷ್ಟು ಬೇಜಾರಾಗುತ್ತೆ ಅಲ್ವಾ? ಸೊ ಹಾಗಿದ್ರೆ ಈ ಕಿಡ್ನಿ ಸಮಸ್ಯೆಗಳು ಯಾಕೆ ಬರುತ್ತೆ? ಎಸ್ಪೆಷಲಿ ಈ ಡಯಾಬಿಟಿಕ್ ಕಿಡ್ನಿ ಸಮಸ್ಯೆ ಅಂದ್ರೆ ಏನು, ಕಾಸಸ್ ಏನು, ಟ್ರೀಟ್ಮೆಂಟ್ ಏನು, ಸಾಕಷ್ಟು ಇನ್ಫಾರ್ಮೇಶನ್ ನ ತಿಳಿಸ್ಕೊಡೋಕೆ ನಮ್ ಜೊತೆ ಸ್ಪರ್ಶ್ ಗ್ರೂಪ್ ಆಫ್ ಹಾಸ್ಪಿಟಲ್ ನ ಫೇಮಸ್ ಡಾಕ್ಟರ್ ಇದ್ದಾರೆ. ಹೌದು, ಫೇಮಸ್ ನೆಫ್ರಾಲಜಿಸ್ಟ್, ಸೀನಿಯರ್ ಕನ್ಸಲ್ಟೆಂಟ್ ಹಾಗೆ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್ಸ್ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಹಾಗೆ ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ ಅಂತ ಹೇಳ್ಬೋದು. ಡಾಕ್ಟರ್ ಪಲ್ಲವಿ ಅವರು US ಅಲ್ಲಿ ತಮ್ಮ ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಮಾಡೋದು, ಭಾರತದಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮೋರ್ ದನ್ 15 years ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಸುಮ್ಮನೆನಾ? ಮಾತಾಡ್ಸೋಣ. ಡಾಕ್ಟರ್ ಪಲ್ಲವಿ ನಮ್ ಜೊತೆ ಇದ್ದಾರೆ. ಹಾಯ್ ಮ್ಯಾಮ್. ಹಾಯ್, Good ಥ್ಯಾಂಕ್ to see you. ಹಾಗೆ ಡಾಕ್ಟರ್ ಅರುಣ್ ಕುಮಾರ್, ಯಾವಾಗಲೂ ಜೋವಿಯಲ್ ಆಗಿದ್ದು ಪೇಷಂಟ್ಸ್ ಗಳನ್ನ ಇವ್ರು ಟ್ರೀಟ್ ಮಾಡಕ್ ಶುರು ಮಾಡಿದ್ರೆ ಅರ್ಧ ಕಾಯಿಲೆ ವಾಸಿ ಆಗ್ಬಿಡುತ್ತೆ. ಆ ತರ ಅವರು ಎಲ್ಲಾನು ಕೇರ್ ಮಾಡ್ತಾರೆ. ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಹಾಯ್. ಓಕೆ, ಇವತ್ತಿನ ದಿನಗಳಲ್ಲಿ ಈ ಒಂದು ಕಿಡ್ನಿ ರಿಲೇಟೆಡ್ ಸಮಸ್ಯೆಗಳನ್ನ ಜಾಸ್ತಿ ಕೇಳ್ತಾ ಇದೀವಿ. ಅದರಲ್ಲೂ ಡಯಾಬಿಟಿಕ್ ಕಿಡ್ನಿ ಡಿಸೀಸಸ್ ಜಾಸ್ತಿ ಆಗಿದೆ. ಹೇಗೆ ಇದು ಡಯಾಬಿಟಿಕ್ ಮತ್ತೆ ಈ ಕಿಡ್ನಿ ಪ್ರಾಬ್ಲಮ್ ಹೇಗೆ ಒಂದಕ್ಕೊಂದು ಕನೆಕ್ಷನ್ ಆಗುತ್ತೆ ಡಾಕ್ಟರ್? ಸೊ ಜನರಲಿ ನಮ್ಮ ಮೈಯಲ್ಲಿ 3 ಥರ ರಕ್ತನಾಳಗಳಿರ್ತವೆ. ಒಂದು ದಪ್ಪದ್ದು, ಒಂದು ಮೀಡಿಯಮು, ಇನ್ನೊಂದು ಸಣ್ಣದು. ಸೊ ಜನರಲಿ ಡಯಾಬಿಟಿಸ್ ಅನ್ನೋದು ನಮ್ಮ ರಕ್ತದಲ್ಲಿ ಶುಗರ್ನ ಅಂಶ ಜಾಸ್ತಿ ಇದ್ದಾಗ, ಈಗ ನೀವು ಶುಗರ್ ಸಿರಪ್ನ ಒಂದು ಫಿಲ್ಟರ್ ಒಳಗೆ ತಳ್ಳಿದ್ರೆ ಹೆಂಗಾಗುತ್ತೆ, ಆ ಫಿಲ್ಟರ್ ಡ್ಯಾಮೇಜ್ ಆಗುತ್ತೆ. ಸೊ ಅದೇ ಥರ ಚಿಕ್ಕ ರಕ್ತನಾಳಗಳು ಡ್ಯಾಮೇಜ್ ಆಗಿ ಅದರಿಂದ ಕಿಡ್ನಿಯಲ್ಲಿರೋ ಫಿಲ್ಟರ್ಗಳು ಡ್ಯಾಮೇಜ್ ಆಗಿ ಅದರಿಂದ ಬರುವಂಥ ತೊಂದರೆ. ಸೊ ಜನರಲಿ ಡಯಾಬಿಟಿಕ್ ಕಿಡ್ನಿ ಡಿಸೀಸ್ ಒಂದು 30-40% ಆಫ್ ಪೀಪಲ್ ಹೂ ಹ್ಯಾವ್ ಗಾಟ್ ಡಯಾಬಿಟಿಸ್ ಅವ್ರಿಗೆ ಬರುವಂಥ ಕಾಯಿಲೆ. ಮೊದಲೆಲ್ಲ ನಮಗೆ 10 ವರ್ಷಕ್ಕೆ ಡಯಾಬಿಟಿಸ್ ಇದ್ದವ್ರಿಗೆ ಮಾತ್ರ ಬರುತ್ತೆ ಅಂತ ಇತ್ತು. ಈಗ ಅದು 5 ವರ್ಷಕ್ಕೆ ಶಿಫ್ಟ್ ಆಗಿದೆ. ನಾವು ಫಾಸ್ಟಾಗಿ ಹೆಂಗೆ ಲೈಫ್ನ ಮುಂದೆ ಓಡಿಸ್ತಾ ಇದೀವೋ ಅದೇ ಥರ ಕಾಯಿಲೆನೂ ಅದ್ರ ಪ್ರಕಾರವಾಗಿ ಮುಂದೆ ಫಾಸ್ಟಾಗಿ ಓಡ್ತಾ ಇದೆ. ಮ್ಯಾಮ್, ಅದರಲ್ಲೂ ಬ್ಯಾಂಗ್ಳೂರ್ ಇಸ್ ವಿಟ್ನೆಸಿಂಗ್ ಹೈಯರ್ ಡಯಾಬಿಟಿಕ್ ಕಿಡ್ನಿ ಡಿಸೀಸಸ್. ವೈ ಸೋ? Yes. So I think India in general is going to be the diabetes capital of the world. And the sedentary lifestyle, with people sitting at their computers working, they're at higher risk for developing diabetes because they're inactive. The obesity rate is going up. Junk food, fast food is going up. The access to healthy food is going down because people are working more and not cooking as much on their own. So the risk of diabetes, which is very much a lifestyle disease, that is going up. ಓಕೆ, ಯಾವ ಸ್ಟೇಜ್ ಅಲ್ಲಿ ಈಗ ಡಯಾಬಿಟಿಸ್ ಇದ್ರೆ ಕಿಡ್ನಿನ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ, ಹೆಂಗೆ ಐಡೆಂಟಿಫೈ ಮಾಡೋದು ಡಾಕ್ಟರ್? ಸೊ ಜನರಲಿ ಕಿಡ್ನೀಸು ತುಂಬ ಹಾರ್ಡ್ ವರ್ಕಿಂಗ್ ಆರ್ಗನ್ಸು. ಸೊ ಅದರಲ್ಲಿ ಎಲ್ಲಿವರೆಗೂ ಕಂಪ್ಲೀಟ್ ಫೇಲ್ ಆಗೋಲ್ವೋ ಅಲ್ಲಿವರೆಗೂ ನಮಗೆ ಸಿಮ್ಟಮ್ಸೇ ಸಿಗಲ್ಲ. ಸೊ ಜನರಲಿ ನಾವು ಫಸ್ಟ್ ಏನು ಮಾಡಬೇಕು ಅಂದರೆ, ಎಷ್ಟು ವರ್ಷ ಡಯಾಬಿಟಿಸ್ ಇದೆ, ನಮ್ಮದು ರಿಸ್ಕ್ ಫ್ಯಾಕ್ಟರ್ಸ್ ಏನೇನಿದೆ. ಫಾರ್ ಎಕ್ಸಾಂಪಲ್ ಮೇಡಮ್ ಹೇಳ್ದಂಗೆ ಸೆಡೆಂಟ್ರಿ ಲೈಫ್ ಸ್ಟೈಲು, ಒಬೆಸಿಟಿ, ನಮಗೆ ಅದ್ರ ಜೊತೆಗೆ ಕೊಲೆಸ್ಟ್ರಾಲು, ಥೈರಾಯ್ಡು, ಹೈಪರ್ ಟೆನ್ಷನ್ನು, ಈ ಕಾಯಿಲೆಗಳೆಲ್ಲ ಜೊತೆಗಿದ್ದು ಮತ್ತು ಮನೇಲಿ ಯಾರಿಗಾರು ಫಾದರೋ ಮದರೋ ಅಥವಾ ಗ್ರ್ಯಾಂಡ್ ಫಾದರ್ಗೆ ಕಿಡ್ನಿ ಫೇಲಿಯರ್ ಆಗಿರೋ ಸಾಧ್ಯತೆ ಇದ್ದರೆ ಅಂಥವರು ತುಂಬ ಅರ್ಲಿಯಾಗಿ ನೋಡ್ಕೋಬೇಕು. ಇದರಲ್ಲಿ ಸಿಮ್ಟಮ್ಸಲ್ಲಿ ಫಸ್ಟ್ ಬರೋದು ನಮಗೆ ಏನೂ ಸಿಮ್ಟಮ್ಸ್ ಇಲ್ಲ. ಸೊ ಅನ್ಲೆಸ್ 50-60% ಕಿಡ್ನಿ ಡ್ಯಾಮೇಜ್ ಆಗೋವರೆಗೂ ಯಾವುದೂ ಸಿಮ್ಟಮ್ಸ್ ಬರಲ್ಲ. ಸೊ ದ ಅರ್ಲಿಯೆಸ್ಟ್ ಸಿಮ್ಟಮ್ ಇಸ್ ನಾಕ್ಚೂರಿಯಾ ಅಂತ ಹೇಳ್ತೀವಿ. ನಾಕ್ಚೂರಿಯಾ ಅಂದರೆ ರಾತ್ರಿ ಹೊತ್ತು 4-5 ಸತಿ ಯೂರಿನ್ ಹೋಗೋದು, ಮತ್ತು ಅದು ಜಾಸ್ತಿ ಹೋಗೋದು. ಬೆಳಗ್ಗೆ ಕ್ವಾಂಟಿಟಿ, ರಾತ್ರಿ ಹೋಗೋದು. ಬರೀ ಸುಮ್ಮನೆ ನಾವು ಎದ್ದು ಪಾಸ್ ಮಾಡ್ತೀವಿ, ಯೂರಿನ್ ಪಾಸ್ ಮಾಡಿ ನೀರು ಕುಡಿದು ಪಾಸ್ ಮಾಡ್ತೀವಲ್ಲ, ಅದನ್ನು ಲೆಕ್ಕ ತೊಗೋಬಾರ್ದು. ಸೊ ಕ್ವಾಂಟಿಟಿ ಆಫ್ ಯೂರಿನ್ ಬೆಳಗ್ಗೆ ಎಷ್ಟು ಪಾಸ್ ಮಾಡ್ತೀವೋ ಅಷ್ಟೇ ಇದ್ದರೆ ಅದು ಅರ್ಲಿಯೆಸ್ಟ್ ಸಿಮ್ಟಮ್. ಅದಾದಮೇಲೆ ನಮಗೆ ಕಾಲು ಸ್ವೆಲ್ಲಿಂಗ್ ಆಗೋದು, ಅಥವಾ ಮುಖದಲ್ಲಿ ಕಲರ್ ವ್ಯತ್ಯಾಸ ಆಗೋದು, ಹೀಮೋಗ್ಲೋಬಿನ್ ಕಮ್ಮಿ ಆಗೋದು, ಉಸಿರಾಟದ ತೊಂದರೆ ಆಗೋದು, ಆಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಮಟ್ಟಲ್ಲಿ ಅರ್ಲಿಯಾಗಿ ಕಂಡುಹಿಡಿಯೋದೇನು ಅಂದರೆ, ನಾವು ಯೂರಿನ್ ಪಾಸ್ ಮಾಡೋವಾಗ ಸೋಪ್ ನೊರೆ ಥರ ಬೊಬ್ಬೆ ಬರೋದಲ್ಲ, ಫ್ಲಶ್ ಮಾಡಿದ್ಮೇಲೆ ಸೋಪ್ ನೊರೆ ಥರ ಬೊಬ್ಬೆ ಬಂದರೆ ಆವಾಗ ನಾವು ಅರ್ಲಿ ಕಿಡ್ನಿ ಡ್ಯಾಮೇಜ್ ಆಗಿರ್ಬೋದು ಅನ್ನೋದು ಅರ್ಲಿಯೆಸ್ಟ್ ಸಿಮ್ಟಮ್. ಸಮಟೈಮ್ಸ್ ಇದು ಇಸ್ ದಿಸ್ ಕಿಡ್ನಿ ಡ್ಯಾಮೇಜ್ ಇಸ್ ಸೈಲೆಂಟ್ ಇನ್ ದಿಸ್ ಡಯಾಬಿಟಿಕ್ ಕಿಡ್ನಿ ಪ್ರಾಬ್ಲಮ್? Yes, actually, kidney disease in general, as Dr. Arun said, tends to be silent. Namge gotagalla. You have to go test. You have to test and see. And if you have a family history of kidney problems or diabetic disease, or if you have diabetes yourself, high blood pressure, risk factors, idandre adu check ಮಾಡಬೇಕು. ಚೆಕ್ ಮಾಡಬೇಕಂದ್ರೆ you have to do urine testing, blood testing, blood pressure testing, blood sugar testing. Then if you find there are abnormalities here, then you should see your doctor and then get further evaluated. ಓಕೆ, ಹಾಗಾದ್ರೆ ಈಗ ಬ್ಲಡ್ ಶುಗರ್ ಏನಿದೆ ಅದನ್ನ ನಾವು ಕಂಟ್ರೋಲ್ ಮಾಡಿದ್ರೆ ಡಾಕ್ಟರ್, ಈ ಕಿಡ್ನಿ ಡ್ಯಾಮೇಜ್ ಅನ್ನು ನಾವು ಕೂಡ ಕಂಟ್ರೋಲ್ ಮಾಡ್ಬೋದಾ, ಹೇಗೆ?
ಬರೀ ಶುಗರ್ ಕಂಟ್ರೋಲ್ ಮಾಡೋದ್ರಿಂದ ನಾವು ಕಿಡ್ನಿ ಪ್ರಾಬ್ಲಮ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಶುಗರ್ ಕಂಟ್ರೋಲ್ ಮಾಡೋದು ಫಸ್ಟ್ ಸ್ಟೆಪ್ ಅಷ್ಟೇ. ಅದರಲ್ಲಿ ಇನ್ನೂ 4-5 ಸ್ಟೆಪ್ ಇದೆ. ಒಂದು BP ಕಂಟ್ರೋಲ್ ಮಾಡಬೇಕು, ವೆಯ್ಟ್ ಜಾಸ್ತಿ ಆಗಬಾರ್ದು, ನಮ್ಮ ಬಾಡಿ ಆ್ಯಕ್ಟಿವಿಟಿ ಮಾಡಬೇಕು, ಅಂದರೆ ಎಕ್ಸಸೈಸ್ ಮಾಡಬೇಕು. ಸೊ ನಾವು ಆ್ಯಕ್ಟಿವಿಟಿ ಮಾಡದೆ BP ಜಾಸ್ತಿ ಇಟ್ಕೊಂಡು ಶುಗರ್ ಮಾತ್ರ ಕಂಟ್ರೋಲ್ ಮಾಡಿಬಿಟ್ವಿ ಅಂದಿದ ತಕ್ಷಣ ಕಿಡ್ನಿ ಕಾಯಿಲೆ ಕಮ್ಮಿ ಆಗಿಬಿಡಲ್ಲ. ಯಾಕಂದರೆ ಇದೆಲ್ಲ ಒಂದು ಜೊತೆ ಹೋಗುವಂಥ, ಈಗ 4 ಕುದುರೆ ಇರುವಂಥ ರಥ ಇದ್ದಂಗೆ, 4 ಕುದುರೆ ಕರೆಕ್ಟಾಗಿ ಹೋದರೆ ಅಷ್ಟೇ ನಾವು ರಥ ಸ್ಟ್ರೈಟಾಗಿ ಹೋಗುತ್ತೆ. ಒಂದು ಕುದುರೆ ಈ ಕಡೆ ಹೋಗಿ ಇನ್ನೊಂದು ಕಡೆ ಆ ಕಡೆ ಹೋದರೆ ಸ್ಟ್ರೈಟ್ ಹೋಗ್ತಿರೋ ಕುದುರೆ ಇದ್ರೂ ಗಾಡಿ ಸ್ಟ್ರೈಟಾಗಿ ಹೋಗಲ್ಲ. ಇದು ಅದೇ ಥರ. ಸೊ ಜನರಲಿ ನಾವು ಬರೀ ಶುಗರ್ ಕಂಟ್ರೋಲ್ ಮಾಡೋದ್ರಿಂದ ಮಾತ್ರ ಕಿಡ್ನಿ ಕಾಯಿಲೆಗಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ BP ಕಂಟ್ರೋಲ್ ಮಾಡಬೇಕು, ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಬೇಕು, ಲೈಫ್ ಸ್ಟೈಲ್ ಮೇಂಟೈನ್ ಮಾಡಬೇಕು, ನೀರು ಕುಡಿಬೇಕು, ಅದು ತುಂಬ ಮುಖ್ಯವಾದದ್ದು. ಉಪ್ಪು ಕಮ್ಮಿ ತಿನ್ನಬೇಕು. ಇದೆಲ್ಲ ಒಟ್ಟಿಗೆ ಮಾಡಿದಾಗ ನಮ್ಮ ಕಿಡ್ನಿ ಪ್ರಾಬ್ಲಮ್ಗಳನ್ನ ಕಮ್ಮಿ ಮಾಡ್ಬೋದು ಮತ್ತು ಡಯಾಬಿಟಿಕ್ ಕಾಯಿಲೆನ ಒಂದಷ್ಟು ಮಟ್ಟಿಗೆ ರಿವರ್ಸು ಮಾಡ್ಬೋದು. ಓಕೆ, ನೀರು ಕಮ್ಮಿ ಮಾಡಬಾರ್ದು ಅಂತ ನೀವು ಹೇಳಿದ್ರಿ. ಯೂಶಲಿ ವಿ ನೆಗ್ಲೆಕ್ಟ್ ದಿ ಹೈಡ್ರೇಷನ್. In urban lifestyle, we can see they don't drink water much. How risk it is for kidney, ma'am? Yeah, so drinking less water does cause lots of different problems. Okay, ಸ್ವಲ್ಪ dehydration idandre adu, and especially more salt intake. So high salt intake, less water intake, high sugar intake can put you at risk for many different things, including kidney stone. Kidney stone bandandre sometimes adu kidney damage agbodu. You may need procedures to deal with the kidney stone, so that puts the kidneys at risk for sure. Urinary tract infections barbodu. Urinary tract infection jothe kidney infection bandre adu, it's a more severe problem. You can have kidney damage. So these are things. And also being dehydrated in general, the blood flow kidney ke solpa, over time, when you're especially, even if you're working outdoors a lot, constant mild dehydration for the kidneys is not good. So we always encourage uppu kadime neeru solpa jasti kodibeko, like maybe 3 liters a day. Okay, keep a bottle of water next to you while you're at work. Remember to drink it. So yes, it's important to stay well hydrated. ಪಲ್ಲವಿ ಮ್ಯಾಮ್ ಹೇಳಿದ್ರು 3 liters per day ಅಂತ. ಬಟ್ ಇನ್ನೂ ಕನ್ಫ್ಯೂಷನ್ಸ್ ಇದೆ ಕೆಲವರಿಗೆ. 3 liters ಕುಡಿಬೇಕಾ, ನೀರು ಜಾಸ್ತಿ ಕುಡಿದ್ರೆ ಕಿಡ್ನಿಗೆ ಜಾಸ್ತಿ ಪ್ರೆಷರ್ ಆಗುತ್ತೆ, ಬರ್ಡನ್ ಆಗುತ್ತೆ ಅಂತ ಕೆಲವರು ಯೋಚನೆ ಮಾಡೋರು ಇದ್ದಾರೆ. ಎಕ್ಸಾಕ್ಟ್ ಪೋರ್ಷನ್ ಏನು, ಎಷ್ಟು ಡ್ರಿಂಕ್ ನಾವು ಮಾಡಬೇಕು, ವಾಟರ್ ಎಷ್ಟು? ಜನರಲಿ ಏನು ಅಂದರೆ ಡಿಫ್ರೆಂಟ್ ಸಿಚುವೇಶನ್ ಡಿಫ್ರೆಂಟ್ ವಿಲ್ ರಿಕ್ವೈರ್ ಡಿಫ್ರೆಂಟ್ ಟ್ರೀಟ್ಮೆಂಟ್. ಈಗ ಫಾರ್ ಎಕ್ಸಾಂಪಲ್ ನಾವು AC ಕಾರಲ್ಲೇ ಇರ್ತೀವಿ, AC ಆಫೀಸಲ್ಲೇ ಇರ್ತೀವಿ, IT ಅವ್ರು ಕೂತ್ಕೊಂಡು AC ಇರ್ತಾರೆ. ಸೊ ಅವ್ರಿಗೆ ಬಾಯಾರಿಕೆ ಆಗಲ್ಲ. ಸೊ ಅವ್ರು ಏನು ಮಾಡ್ತಾರೆ, ರೀಪ್ಲೇಸ್ಮೆಂಟ್ ವಿತ್ ಕಾಫಿ, ಟೀ, ವಿಚ್ ಇಸ್ ಎಕ್ಸೆಸಿವ್ ಇನ್ ಕಾಫಿ, ಟೀ ಪ್ಲಸ್ ಶುಗರ್ಸ್ ಎಕ್ಸ್ಟ್ರಾ ಆ್ಯಡ್ ಆದಾಗ ಡಿಹೈಡ್ರೇಷನ್ ಆಗುತ್ತೆ, ಅದು ಕಾಣಲ್ಲ. ಸೊ ಮೇಡಮ್ ಹೇಳಿದ್ರು ಡಿಹೈಡ್ರೇಷನ್ ಆಗುತ್ತೆ ಅಂತ. ಸೊ ಈ ಥರ ಸನ್ನಿವೇಶದಲ್ಲಿ ಕ್ರಾನಿಕ್ ಡಿಹೈಡ್ರೇಷನ್ ಆಗುತ್ತೆ. ಸೊ ಕ್ರಾನಿಕ್ ಡಿಹೈಡ್ರೇಷನ್ ಆದಾಗ ನಮಗೆ ಅವಾಗ ಕಿಡ್ನಿ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ನಾವು ಅದನ್ನು ಆಗಬಾರ್ದು ಅಂದರೆ ಫಿಕ್ಸೆಡ್ ಅಮೌಂಟ್ ಆಫ್ ವಾಟರ್, ಮೇಡಮ್ ಹೇಳ್ದಂಗೆ ಫಾರ್ ಎಕ್ಸಾಂಪಲ್ 2.5 liters to 3 liters ಕುಡಿಬೇಕು ಅಂತಂದರೆ ಬಾಟಲ್ ಲೆಕ್ಕ ಪ್ರಮಾಣವಾಗಿ ಕುಡಿಬೇಕು. ಬಟ್ ನಿಮ್ಗೆ ಇನ್ನೊಂದು ಸ್ವಲ್ಪ ಜನ ಆಲ್ಟರ್ನೇಟಿವ್ ಮೆಡಿಸಿನ್ ಅವರು ಅವ್ರ ಆಲ್ಟರ್ನೇಟಿವ್ ಕಿಡ್ನಿನ ಇದ್ರೆ ಹೆಲ್ತ್ ಬಗ್ಗೆ ಟಿಪ್ಸ್ ಕೊಡೋರು ಹೇಳ್ತಾರೆ 5 ಲೀಟ್ರ್ ಕುಡಿಬೇಕು ಅಂತ ಹೇಳ್ತಾರೆ. ಸೊ ಈ 5 ಲೀಟ್ರ್ ಕುಡಿಯೋದು ಆ ಕ್ಷಣಕ್ಕೆ ಪ್ರಾಬ್ಲಮ್ ಆಗದೆ ಹೋಗ್ಬೋದು. ಆದರೆ ಲಾಂಗ್ ರನ್ನಲ್ಲಿ ನಿಮಗೆ 45-50 ಆದಾಗ ಶುಗರು BP ಕೊಲೆಸ್ಟ್ರಾಲ್ ಎಲ್ಲ ಬಂದಾಗ ಅವಾಗ ಕಿಡ್ನಿ ಫೇಲಿಯರ್ ಫಾಸ್ಟಾಗಿ ಆಗುತ್ತೆ. ಯಾಕಂದರೆ 5 ಲೀಟ್ರ್ ಕುಡಿದು ಕಿಡ್ನಿ ಫಿಲ್ಟರ್ ಮಾಡಿ ಕಿಡ್ನಿ ಕಷ್ಟ ಕೊಟ್ಟಿರ್ತೀರ. ಸೊ ಕಿಡ್ನಿಗೂ ಸ್ಟ್ರೆಸ್ ಆಗಿರುತ್ತೆ. ಸೊ ಅದಕ್ಕೆ ಸಮ್ಮರಲ್ಲಿ ಒಂದು 500 ml ಎಕ್ಸ್ಟ್ರಾ, ಈಗ ಮೇಡಮ್ ಹೇಳಿದ್ರು 2.5 to 3 liters ಅಂದ್ರಲ್ಲ, ಹೊರಗಡೆ ನಾವು ರನ್ನಿಂಗ್ ಮಾಡ್ತೀವಿ, ಜಾಗಿಂಗ್ ಮಾಡ್ತೀವಿ, ಎಕ್ಸಸೈಸ್ ಮಾಡ್ತೀವಿ, ಪ್ಲಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಟ್ರಾವೆಲ್ ಮಾಡ್ತೀವಿ, AC ಇಲ್ದಿರೋ ಕಡೆ, ಮೆಟ್ರೋಲ್ ಹೋದರೆ ಬೇರೆ, ಬಸ್ಸಲ್ಲಿ ಹೋದರೆ ಬೇರೆ. ಸೊ ಅಂಥವ್ರು ಒಂದು 500 ml ಎಕ್ಸ್ಟ್ರಾ ಕುಡಿಬೇಕು. ಅದರ್ವೈಸ್ ಜನರಲಿ 2.5 to 3 liters ಇಸ್ ಮೋರ್ ದೆನ್ ಸಫಿಷಿಯಂಟ್. ಯಾವ ಟೈಮಲ್ಲಿ ನೀರು ತಗೊಳ್ಬೇಕು ಅದೊಂದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಈಗ ಸಮ್ಮರಲ್ಲಿ ನಮಗೆ ಬೆವರು ಜಾಸ್ತಿ ಆಗುತ್ತೆ, ಆದರೆ ವಿಂಟರಲ್ಲಿ ಬೆವರು ಇರಲ್ಲ. ಸೊ ವಿಂಟರಲ್ಲಿ 3 ಲೀಟರ್ ಕುಡಿದ್ರೆ ಮತ್ತೆ ಬಾತ್ರೂಮಲ್ಲಿ ಇರಬೇಕು, ಹೊರಗಡೆ ಬರೋಕ್ಕಾಗಲ್ಲ. ಓಕೆ, ಸೊ ಸಮ್ಮರಲ್ಲಿ ನಾವು ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಜಾಸ್ತಿ ಮಾಡಬೇಕು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಇಸ್ ತುಂಬ ಥರ್ಸ್ಟ್ ಆಗೋವರೆಗೂ ಕಾಯೋದು ಕಷ್ಟ, ಬಟ್ ಒಂದು ಫಿಕ್ಸೆಡ್ ಅಮೌಂಟ್, ಫಿಕ್ಸೆಡ್ ಡ್ಯೂರೇಷನಲ್ಲಿ ಕುಡಿಯೋದು ತುಂಬ ಉತ್ತಮ. ಮತ್ತೆ ಈಗ ನೀರು ಕುಡಿದೆ ಸ್ಟ್ರೆಸ್ ಆಗಿ ಅದರಿಂದ ಹೈಡ್ರೇಷನ್ ಇಂದ ಕಿಡ್ನಿಗೆ ಪ್ರಾಬ್ಲಮ್ ಆಗಿದೆ ಅಂತ ಅರ್ಲಿ ಸ್ಟೇಜಲ್ಲಿ ಏನಾದರೂ ಸಿಂಪ್ಟಮ್ಸ್ ಗೊತ್ತಾಗುತ್ತೆ ಡಾಕ್ಟರ್? ಸೊ ಜನರಲಿ ಕ್ರಾನಿಕ್ ಡಿಹೈಡ್ರೇಷನ್ಗೆ ನಮಗೆ ಟೆಸ್ಟ್ಗಳು ಯಾವುದೂ ಇಲ್ಲ ಕಂಡಿಡಿಯೋಕ್ಕೆ. ಸೊ ಸ್ವಲ್ಪ ಜನ ಏನು ಅನ್ಕೋತಾರೆ, ನಾವು ಕಾಫಿ ಟೀ ಕುಡಿಯೋದ್ರಿಂದ ಅದು ನೀರಿನ ಅಂಶ ಅಲ್ವಾ ಅಂತ ಅನ್ಕೋತಾರೆ. ಬಟ್ ಅದರಲ್ಲಿ ಶುಗರಿನ ಅಂಶ ಜಾಸ್ತಿ ಇರೋದ್ರಿಂದ ನಮಗೆ ಅದು ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಒನ್ಸ್ ಡಿಹೈಡ್ರೇಷನ್ ಆದರೆ ಆಟೋಮೆಟಿಕಲಿ ಕಿಡ್ನಿ ಹ್ಯಾಸ್ ಟು ಫಂಕ್ಷನ್ ಮೋರ್, ಅಂದರೆ ಟು ರಿಟೈನ್ ದ ವಾಟರ್ ಫಾರ್ ದ ಬಾಡಿ. ಸೊ ಯೂರಿನ್ ಕಾನ್ಸಂಟ್ರೇಟೆಡ್ ಹೋಗುತ್ತೆ, ಅದರಿಂದ ಮೇಡಮ್ ಹೇಳಿದ್ರಲ್ಲ ಸ್ಟೋನ್ ಆಗೋದು. ಸೊ ಡೈರೆಕ್ಟ್ ಎಫೆಕ್ಟ್ ಇಲ್ಲ ಅಂದ್ರೂ ಇಂಡೈರೆಕ್ಟಾಗಿ ಎಫೆಕ್ಟ್ ಮಾಡಿ ಇಟ್ ಕ್ಯಾನ್ ಕಾಸ್ ಕಿಡ್ನಿ ಪ್ರಾಬ್ಲಮ್. ಅದ್ರ ಜೊತೆಗೆ ಕಿಡ್ನಿ ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಸೊ ಅದರಿಂದ ಮತ್ತೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಟು ಮೇಂಟೈನ್ ದ ಬ್ಲಡ್ ಪ್ರೆಷರ್ ಬಾಡಿ ಹ್ಯಾಸ್ ಟು ಪ್ರೊಡ್ಯೂಸ್ ಮೋರ್ ಸ್ಟ್ರೆಸ್ ಹಾರ್ಮೋನ್ಸ್. ಆ ಹಾರ್ಮೋನ್ಸ್ ಉತ್ಪತ್ತಿ ಆದಾಗ ಮತ್ತೆ ತಿರ್ಗಾ ಕಿಡ್ನಿಗೆ ಸ್ಟ್ರೆಸ್ ಆಗುತ್ತೆ. ಸೊ ಓವರ್ ಆಲ್ ಆಗಿ ಸ್ಟ್ರೆಸ್ ಅಂತ ಒಂದು ಟೆಸ್ಟ್ ಮಾಡಿ ಕಂಡುಹಿಡಿಯೋಕ್ಕಾಗಲ್ಲ ಕ್ರಾನಿಕ್ ಡಿಹೈಡ್ರೇಷನ್. ಸೊ ವಿಲ್ ಹ್ಯಾವ್ ಟು ಮೇಂಟೈನ್ ದಿ ಹೈಡ್ರೇಷನ್ ಬೈ ಹ್ಯಾವಿಂಗ್ ಅಡಿಕ್ವೇಟ್ ವಾಟರ್.
Usually people compensate more, like if they're not able to drink water, they feel like chalo, we'll drink coffee, we'll drink tea, something like that. How risk it is, ma'am? Yeah, so coffee, tea, ಅಲ್ಲಿ caffeine ಇರುತ್ತೆ, right? Caffeine has a diuretic effect. 1 to 3 cups in a day for anybody is not a problem. That's not doesn't have a very significant effect. So that, in fact, it can be beneficial. ಅದರಲ್ಲಿ ಅದು antioxidants, polyphenols. It's good for the body in general. So it actually can be beneficial, and it reduces insulin sensitivity. So risk of diabetes goes down actually a little bit with a little bit of caffeine intake. But if you drink a lot of caffeine, more than 4 cups a day, then adu health benefits ಸ್ವಲ್ಪ ಕಡಿಮೆ ಆಗುತ್ತೆ. In fact, it can become dangerous. That's a big caffeine load. And then your risk of, and especially if you're not drinking it as black coffee, if you're adding sugar, if you're adding anything else to the coffee, then it's then sugar load irutte, and then the caffeine then becomes a problem. Then diuretic effect ಸ್ವಲ್ಪ ಇರುತ್ತೆ. Diuretic effect ಅಂದ್ರೆ ಅದು ಸ್ವಲ್ಪ, you'll have to go to the bathroom more often. So you will dehydrate. So, a lot of caffeine intake, more than 4 cups of either coffee or tea in a day, can actually be harmful. Increases, again, your risk of kidney stones because of dehydration. If you're adding sugar, again, increases your risk of diabetes and, can cause some mild dehydration. ಕಾಫಿ ಟೀ ಜಾಸ್ತಿ ಕುಡಿಯೋರಿಗೆ ಒಳ್ಳೆ ಟಿಪ್ಸ್ ಸಿಕ್ಕಿದೆ, ಪ್ಲೀಸ್ ಅವಾಯ್ಡ್ ದಟ್. ಹಾಗೆ ಡಾಕ್ಟರ್, ಈಗ ಜಾಸ್ತಿ ಪೊಲ್ಯೂಷನ್ಸ್ಗೆ ನಾವು ಎಕ್ಸ್ಪ್ಲೋರ್ ಆಗ್ತೀವಿ, ಹೀಟ್ಗೆ ನಾವು ಎಕ್ಸ್ಪ್ಲೋರ್ ಆಗ್ತೀವಿ, ದೆನ್ ಕೆಲವು ಸಲ ಯೂರಿನ್ ಪಾಸ್ ಮಾಡೋದು ಕಂಟ್ರೋಲ್ ಮಾಡ್ಕೊಳ್ತೀವಿ, ಇದರಿಂದ ಕಿಡ್ನಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ? ಸೊ ಜನರಲಿ ನಮ್ಮ ಎಕ್ಸ್ಪೋಜರ್ ಯಾವುದ್ರ ಮೇಲೆ ಅನ್ನೋದು ಹೋಗುತ್ತೆ. ನೀವು ಹೇಳ್ದಂಗೆ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ, ಈಗ ನಾವೇ ಕ್ರಿಯೇಟ್ ಮಾಡ್ಕೋತೀವಿ ಟೆಂಪ್ರೇಚರ್. ಫಾರ್ ಎಕ್ಸಾಂಪಲ್ ಜಿಮ್ಗೆ ಹೋಗೋದು, ಜಿಮ್ಗೆ ಹೋಗಿ ಚೆನ್ನಾಗಿ ಎಕ್ಸಸೈಸ್ ಮಾಡ್ತೀವಿ, ಬಟ್ ಅಡಿಕ್ವೇಟಾಗಿ ನೀರು ಕುಡಿಯೋಲ್ಲ. ಅಥವಾ ಫುಲ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಫುಲ್ ರಶ್ ಇರೋವಂಥ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋಗ್ತೀವಿ, ಅವಾಗ ಆಕ್ಸೆಸ್ ಆಫ್ ವಾಟರ್ ಇರೋಲ್ಲ. ಬ್ಯಾಗಲ್ಲಿ ಇರ್ಬೋದು ಬಾಟ್ಲ್ ನೀರು, ಬಟ್ ನಾವು ತೆಗೆದು ಅದನ್ನು ಕುಡಿಯೋಕ್ಕಾಗಲ್ಲ. ಸೊ ಆದ ಕಾರಣ ನಾವು ಓನ್ಲಿ ಸಿಚುವೇಶನ್, ಆ ಮೊಮೆಂಟರಿ ಏನು ಮಾಡಿರ್ತೀವಲ್ಲ ಅದ್ರದ್ದು ಎಫೆಕ್ಟ್ ಲಾಂಗ್ ಟರ್ಮ್ ಇರುತ್ತೆ. ಸೊ ಜನರಲಿ ಈ ಥರ ಸಿಚುವೇಷನಲ್ಲಿ ನಾವು ಏನು ಮಾಡೋದು ಅಂದರೆ, ಶುಗರು, ಬಿ ಪಿ ಅಥವಾ ಕೊಲೆಸ್ಟ್ರಾಲ್ ಇದೆ ಅಂದರೆ 5 ನಿಮಿಷ. ಈಗ ಎಲ್ಲರೂ ನಮಗೆ ಎಲ್ಲ ಫಾಸ್ಟು, ಮನೆಗೆ ಆರ್ಡರ್ ಮಾಡಿದ್ರೆ ಝೆಪ್ಟೋಲ್ 10 ನಿಮಿಷ ಎಲ್ಲ ಊಟ ಬರುತ್ತೆ, ಇಲ್ಲ ಬ್ಲಿಂಕಿಟಲ್ಲಿ ಬರುತ್ತೆ, ಎಲ್ಲದರಲ್ಲೂ 5 ನಿಮಿಷದಲ್ಲಿ ಬರುತ್ತೆ. ಅದೇ ಥರ ಮನೆಗೆ ಆರ್ಡರ್ ಮಾಡಿದ್ರೆ ಟೆಸ್ಟ್ ಮಾಡೋಕ್ಕೂ ಬರ್ತಾರೆ. ಸೊ ಎವ್ಯಾಲ್ಯೂಯೇಷನ್ ಮಾಡಿಸ್ಕೋಬೇಕು. ಎಕ್ಸಾಂಪಲ್, ಯೂರಿನ್ ಪ್ರೋಟೀನ್ ಆಗಲಿ, ಸ್ಟೋನ್ ಇದೆಯಾ ಅಂತ, ಇಲ್ಲ ಸ್ಟೋನ್ ಫಾರ್ಮಿಂಗ್ ಟೆಂಡೆನ್ಸಿ ಇದೆಯಾ ಅಂತ, ಪ್ಲಸ್ ಎಕ್ಸೆಸಿವ್ ಆಗಿ ಪ್ರೋಟೀನ್ ತಗೊಳ್ಳೋರು, ರೆಗ್ಯುಲರ್ ರೂಟೀನ್ ಬಾಡಿ ಬಿಲ್ಡಿಂಗ್ ಮಾಡೋರು ಅಂಥವ್ರದ್ದು ಕ್ರಿಯಾಟಿನ್ ಚೆಕ್ ಮಾಡಬೇಕು. ಅವ್ರದ್ದು ಬೇಸ್ಲೈನ್ ಕ್ರಿಯಾಟಿನೇ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ನಮ್ಮದು ಟ್ರಾವೆಲಿಂಗ್ ಹೆಂಗಿದೆ, ತುಂಬ ಲಾಂಗ್ ಟ್ರಾವೆಲ್ ಮಾಡ್ತೀವ, ಸ್ಟ್ರೆಸ್ ಎಷ್ಟಿದೆ, ನಿದ್ದೆ ಕರೆಕ್ಟಾಗಿ ಮಾಡ್ತೀವ, ಓವರಾಲ್ ಆಗಿ ಇದೆಲ್ಲನೂ ಟುಗೆದರ್ ಹಾಕಿ ಬೇಸಿಕ್ ಹೆಲ್ತ್ ಚೆಕಪ್ ಫಾರ್ ಕಿಡ್ನಿ ವರ್ಷಕ್ಕೊಮ್ಮೆ ಮಾಡಿಕೊಂಡ್ರೆ ಸಂಪೂರ್ಣವಾಗಿ ಹೆಲ್ತಿಯಾಗಿ ಕಿಡ್ನಿನ ಮೇಂಟೈನ್ ಮಾಡ್ಕೋಬೋದು. ಅದ್ರ ಜೊತೆಗೆ ನಮ್ಮ ಸಿಚುವೇಶನ್ ಏನಿದೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಅರ್ಲಿ ಕಂಡಿಡಿದಷ್ಟು ಟ್ರೀಟ್ಮೆಂಟ್ ಮಾಡೋದು ಸುಲಭ. ಮ್ಯಾಮ್, ನಿಮ್ಮ ಒಂದು ಸಜೆಷನ್ನು ಟು ಪ್ರೊಟೆಕ್ಟ್ ಅವರ್ ಕಿಡ್ನಿ ಟು ಅವರ್ ಆಡಿಯನ್ಸ್? Yeah, so I think I agree with everything that Dr. Arun said, okay? So first of all, prevention is more important. So prevention means actually test ಮಾಡಬೇಕು. Even if the young patients can also get kidney disease. So you have to test your blood, know your health checkup, once a year health checkup, blood test for creatinine, as Dr. Arun said, urine test, protein ಇದೆಯಾ, white cells, red cells, ಏನಿದೆ urinally, and maybe an ultrasound scan to look at the kidneys and see how they're doing. So other than baseline, preventative health checks, you should also, reduce your risk of developing diabetes, maintain a healthy lifestyle, ಇದು sugar, processed foods ಎಲ್ಲ ಕಡಿಮೆ ಮಾಡಬೇಕು, avoiding, these, energy drinks and, painkillers, Brufen, Voveron, Combiflam, Dart, these are all kidney toxins. Okay, we have to avoid taking excessive amounts of painkillers. Adu Ayurveda, okay, kadme ಮಾಡಬೇಕು. And then taking gastric medicines, continuously for a long time. Adu ಸ್ವಲ್ಪ ನೋಡಬೇಕು. So there are a lot of medications that you shouldn't just take unnecessarily like that, which may affect, that don't seem problematic, but can be problematic for the kidneys in the long run. Staying well hydrated, and again, salt intake. Salt means blood pressure, just like in many ways sugar means diabetes. So keeping a healthy lifestyle, avoiding processed foods, keeping your salt intake low, active lifestyle, and avoiding all these unnecessary medications and foods, and checking your blood test once a year, knowing your risk factors. What do your parents have? What medical problems do your parents have? Do you need to screen earlier? These are things that everyone should be aware of. ಸೆಗ್ಮೆಂಟ್ ಅಲ್ಲಿ ನೋಡ್ಕೊಳ್ಳೋಣ. ಓಕೆ, ಎಸ್, ಡಾಕ್ಟರ್ ಪಲ್ಲವಿ ಮತ್ತೆ ಡಾಕ್ಟರ್ ಅರುಣ್ ಕುಮಾರ್ ಅವರು ವ್ಯಾಲಿಡ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ.
ಡಯಾಬಿಟಿಕ್ ಕಿಡ್ನಿ ಡಿಸೀಸ್ ಅಂದ್ರೆ ಏನು, ಯಾಕೆ ಬರುತ್ತೆ, ನಮ್ಮ ಲೈಫ್ ಸ್ಟೈಲ್ ಯಾವ ತರ ಇರಬೇಕು, ಡಯಾಗ್ನೋಸ್ ಯಾವ ತರ ಮಾಡಬೇಕು ಅಂತ ಇನ್ನು ಸಾಕಷ್ಟು ಇನ್ಫಾರ್ಮೇಶನ್ ಲೈಕ್ ಟ್ರೀಟ್ಮೆಂಟ್ ಬಗ್ಗೆ ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಮುಂದಿನ ಸೆಗ್ಮೆಂಟ್ ಅಲ್ಲಿ. ಈಗ ಒಂದು ಶಾರ್ಟ್ ಬ್ರೇಕ್ ತಗೊಳ್ಳಿ. ಸೊ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ವಿಜಯ ಕರ್ನಾಟಕ ಪಾಡ್ಕಾಸ್ಟ್ ನೀವು ನೋಡ್ತಾ ಇದ್ದೀರಾ. ಈಗಾಗಲೇ ಸಾಕಷ್ಟು ಇನ್ಫಾರ್ಮೇಶನ್ ನಾವು ತಿಳ್ಕೊಂಡ್ವಿ ಡಯಾಬಿಟಿಕ್ ಕಿಡ್ನಿ ಡಿಸೀಸ್ ಅಂದ್ರೆ ಏನು ಅಂತ ಹೇಳಿ. ಈಗ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋಣ. ಇದ್ರ ಬಗ್ಗೆ ತಿಳಿಸ್ಕೊಡಕ್ಕೆ ನಮ್ಮ ಜೊತೆ ಅಗೇನ್ ಸ್ಪರ್ಶ್ ಗ್ರೂಪ್ ಆಫ್ ಹಾಸ್ಪಿಟಲ್ನ ಫೇಮಸ್ ನೆಫ್ರಾಲಜಿಸ್ಟ್ ಇದ್ದಾರೆ, ಸೀನಿಯರ್ ಕನ್ಸಲ್ಟೆಂಟ್ ಮತ್ತೆ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್ಸ್ ಡಾಕ್ಟರ್ ಪಾರ್ಥ ಹಾಗೆ ಡಾಕ್ಟರ್ ಸಂತೋಷ್ ಇದ್ದಾರೆ. ಇಬ್ರು ಸ್ವಾಗತಿಸೋಣ. ಥ್ಯಾಂಕ್ ಯು. ಹಾರ್ಟ್ಲಿ ವೆಲ್ಕಮ್ ಇಬ್ಬರಿಗೂ, ಡಾಕ್ಟರ್ very ಪಾರ್ಥ much. ಮತ್ತೆ ಡಾಕ್ಟರ್ ಸಂತೋಷ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಈಗ ಡಾಕ್ಟರ್ ಪಾರ್ಥ ಅವ್ರಿಗೆ ನನ್ನ ಕ್ವೆಶನ್ ಏನಂತ ಹೇಳಿದ್ರೆ, ಈಗ ಡಯಾಬಿಟಿಕ್ ಕಿಡ್ನಿ ಡಿಸೀಸ್ ಇರುತ್ತಲ್ಲ, ಯಾವ ರೀತಿ ಸ್ಕ್ರೀನಿಂಗ್ ಮಾಡಬೇಕು ಅವ್ರಿಗೆ, ಹೇಗೆ? ಸೊ ಡಯಾಬಿಟಿಸ್ಗೆ ಮೇಡಮ್ ದಟ್ಸ್ ದ ಮೋಸ್ಟ್ ಕಾಮನ್ ಕಾಸ್ ಆಫ್ ಕಿಡ್ನಿ ಡಿಸೀಸ್ ಅಲ್ವಾ. ಸೊ ಪ್ರತಿ ವರ್ಷ ನಮಗೆ ಸ್ಕ್ರೀನಿಂಗ್ ಮಾಡಬೇಕು ಡಯಾಬಿಟಿಕ್ ಪೇಷಂಟ್ ಇದ್ದರೆ. ಮತ್ತು ಅದರಲ್ಲಿ ಏನೋ ಪ್ರಾಬ್ಲಮ್, ಸ್ಕ್ರೀನಿಂಗ್ ಅಂದರೆ ವಿ ಡೂ ಬ್ಲಡ್ ಮತ್ತು ಯೂರಿನ್ ಟೆಸ್ಟ್. ಅದರಲ್ಲಿ ಏನೋ ಪ್ರಾಬ್ಲಮ್ ಬಂದಿದ್ದರೆ ಆವಾಗ ಬೇಸ್ಡ್ ಆನ್ ದ ಪ್ಯಾರಾಮೀಟರ್ ಅದು ಏನು ಸಿಗುತ್ತೆ ನಮಗೆ ಟೆಸ್ಟಲ್ಲಿ, ಅದರ ಪ್ರಕಾರ ವಿ ಹ್ಯಾವ್ ಟು ಫಾಲೋ ಅಪ್. ಬಟ್ ಜನರಲಿ ಡಯಾಬಿಟಿಸ್ ಇದ್ದರೆ ಮತ್ತು ರಿಪೋರ್ಟ್ಸ್ ನಾರ್ಮಲ್ ಇದ್ದರೂ ಪ್ರತಿ ವರ್ಷ ಸ್ಕ್ರೀನಿಂಗ್ ಮಾಡಬೇಕು. ಯೂರಿನ್ದು, ಬ್ಲಡ್ದು ಮತ್ತು ರೆಟಿನಾಗೆ ಕಣ್ ಚೆಕಪ್ ಮಾಡಬೇಕು ಪ್ರತಿ ವರ್ಷ. ಎಸ್. ಬಟ್ ಯಾವ ರೀತಿ ಎಲ್ಲ ಟೆಸ್ಟ್ ಇರುತ್ತೆ ಈ ತರ ಒಂದು ಸ್ಕ್ರೀನಿಂಗ್ ಮಾಡ್ಲಿಕ್ಕೆ? ಯಾವ ಟೆಸ್ಟ್ ಇಂಪಾರ್ಟೆಂಟ್ ಆಗುತ್ತೆ? ಸೊ ಕಿಡ್ನಿಯಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಸ್ಟ್ ಇರುತ್ತೆ. ಈಗ ನಾವು ಅದರಲ್ಲಿ ಬೇಸಿಕ್ ಟೆಸ್ಟ್ ಅಂತ ಹೇಳ್ತೀವಿ, ಕೆಲವು ಸ್ಪೆಷಲ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಬೇಸಿಕ್ ಟೆಸ್ಟ್ ಬಂದುಬಿಟ್ಟು ಬ್ಲಡ್ಡಲ್ಲಿ ವಿ ಡೂ ಬ್ಲಡ್ ಯೂರಿಯಾ, ಸೀರಮ್ ಕ್ರಿಯಾಟಿನಿನ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್. ದಿಸ್ ವಿಲ್ ಟೆಲ್ ಅಸ್ ದ ಫಂಕ್ಷನಿಂಗ್, ಹೌ ಎಫೆಕ್ಟಿವ್ಲಿ ದ ಕಿಡ್ನೀಸ್ ಆರ್ ಫಂಕ್ಷನಿಂಗ್. ಅಲಾಂಗ್ ವಿತ್ ದಟ್ ಸರ್ ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ಯೂರಿನ್ ಟೆಸ್ಟ್. ಸೊ ಯೂರಿನ್ ಟೆಸ್ಟ್ ಏನಕ್ಕೆ ಮಾಡ್ತೀವಿ? ಯೂರಿನಲ್ಲಿ ಪ್ರೋಟೀನ್ ಲೀಕ್ ಅಂತ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಎಸ್ಪೆಷಲಿ ವೆನ್ ಪೇಷಂಟ್ಸ್ ಆರ್ ಡಯಾಬಿಟಿಕ್ ಫಾರ್ ಎ ಲಾಂಗರ್ ಟೈಮ್ ಆ್ಯಂಡ್ ದ ಸ್ಟಾರ್ಟ್ ಹ್ಯಾವಿಂಗ್ ಎ ಕಿಡ್ನಿ ಪ್ರಾಬ್ಲಮ್. ಸೊ ಈ ಪ್ರೋಟೀನ್ ಲೀಕಲ್ಲೂ ಕೂಡ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಮೈಲ್ಡ್ ಪ್ರೋಟೀನ್ ಲೀಕ್ ಅಂತ ಹೇಳ್ತೀವಿ, ಕೆಲವು ಸಾರಿ ಸಿವಿಯರ್ ಆಗಿರುತ್ತೆ. ಅರ್ಲಿ ಡಿಟೆಕ್ಟ್ ಮಾಡಬೇಕಂತ ಹೇಳಿದಾಗ ಯೂರಿನಲ್ಲಿ ವಿ ಶುಡ್ ಆಲ್ವೇಸ್ ಡೂ ಸಮಥಿಂಗ್ ಕಾಲ್ಡ್ ಆಸ್ ಎ ಮೈಕ್ರೋ ಆಲ್ಬುಮಿನ್. ದಿಸ್ ಈಸ್ ಸಮಥಿಂಗ್ ವಿಚ್ ವಿ ಹ್ಯಾವ್ ಟು ಸ್ಟ್ರೆಸ್ ಅಪಾನ್ ಬಿಕಾಸ್ ದಿಸ್ ಈಸ್ ದ ಟೆಸ್ಟ್ ವಿಚ್ ವಿ ಕ್ಯಾನ್ ಡಿಟೆಕ್ಟ್ ಆರ್ ಡಯಾಗ್ನೋಸ್ ದ ಕಿಡ್ನಿ ಪ್ರಾಬ್ಲಮ್ಸ್ ಲಿಟ್ಲ್ ಅರ್ಲಿ. So these are some of the tests which we do, and apart from this test, special tests anta helidaga we do ultrasound, we do kidney biopsies basically to understand what is the cause for kidney problem. Is the kidney damage diabetes ಇಂದ ಆಗ್ತಾ ಇದೆಯಾ ಅಥವಾ ಬೇರೆ ಏನಾದರೂ ರೀಸನ್ ಇದೆಯಾ ಅಂತ. ಓಕೆ ಡಾಕ್ಟರ್, ಹರ್ಲಿ ಸ್ಟೇಜ್ ಇರೋರಿಗೆ ಇಯರ್ಲಿ ಒನ್ಸ್ ಮಾಡೋದು ಕಂಪಲ್ಸರಿ ಅಂತ ಹೇಳಿದ್ರು. ಬಟ್ ವಾಟ್ ಅಬೌಟ್ ಹೈ ರಿಸ್ಕ್ ಇರುವಂಥ ಪೇಷಂಟ್ಸ್ಗಳಿಗೆ ಅವು ಆಫನ್ ಈ ಟೆಸ್ಟ್ಗಳನ್ನ ಮಾಡಬೇಕಾಗುತ್ತೆ? ಅಥವಾ ದೇರ್ ನೋ ಗೈಡ್ಲೈನ್ಸ್ ಮೇಡಮ್ ಫಾರ್ ದ್ಯಾಟ್. ಯಾಕಂದರೆ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ತುಂಬ ಡಯಾಬಿಟಿಸ್ ಇದ್ದರೆ, ಬ್ಲಡ್ ಪ್ರೆಷರ್ ಇದ್ದರೆ, ದೆನ್ ಡೆಫಿನೆಟ್ಲಿ ಅಟ್ ಅ ಯಂಗರ್ ಏಜ್ ನಮಗೆ ಸ್ಟಾರ್ಟ್ ಮಾಡಬೇಕು. ನಾವೇನು ಹೇಳ್ತೀವಿ, ನಾರ್ಮಲಿ ಬೈ 30 years ಆಫ್ ಏಜ್ ಎಲ್ಲರಿಗೆ ಒಂದು ಹೆಲ್ತ್ ಚೆಕಪ್ ಮಾಡಬೇಕಾಗತ್ತೆ. ಮತ್ತು ಆದಮೇಲೆ ಪ್ರಾಬ್ಲಿ ಎವ್ರಿ 2 years ನಾವು ಚೆಕಪ್ ಮಾಡ್ತಾ ಇರ್ಬೋದು. ಬಟ್ ಇಫ್ ಯು ಹ್ಯಾವ್ ಡಯಾಬಿಟೀಸ್, ಬ್ಲಡ್ ಪ್ರೆಷರ್, ದೆನ್ ಡೆಫಿನೆಟ್ಲಿ ನಿಮಗೆ ಪ್ರತಿ ಇಯರ್ ಚೆಕ್ ಮಾಡ್ತಾ ಇರಬೇಕು, ಇವನ್ ರಿಪೋರ್ಟ್ಸ್ ಆರ್ ನಾರ್ಮಲ್ ಬಿಕಾಸ್ ದೇ ಆರ್ ಹೈ ರಿಸ್ಕ್. ಅರ್ಲಿ ಸ್ಟೇಜ್ ಅಲ್ಲಿ ಡಯಾಗ್ನೈಸ್ ಆಗುತ್ತೆ, ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ, ಅದನ್ನ ರಿವರ್ಸ್ ಮಾಡ್ಬೋದು ಡಾಕ್ಟರ್? ಲೈಕ್ ಲೈಫ್ ಸ್ಟೈಲ್ ಚೇಂಜಸ್ ಇಂದ ಈ ಕಿಡ್ನಿ ಪ್ರಾಬ್ಲಮ್ ನ ರಿವರ್ಸ್ ಮಾಡಿ. ದ ಡ್ಯೂರೇಷನ್ ಆಫ್ ಡಯಾಬಿಟೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಏನಕ್ಕಂದರೆ ಇಫ್ ಯು ಗೋ ಬೈ ದ ಪ್ರೀವಿಯಸ್ ಲಿಟ್ರೇಚರ್ ಡೇಟಾ, ಅರ್ಲಿ ಅಂದರೆ ಸಮ್ಟೈಮ್ಸ್ ವಿ ಸಿ ಪೇಷಂಟ್ಸ್ ಹ್ಯಾವಿಂಗ್ ಕಿಡ್ನಿ ಪ್ರಾಬ್ಲಮ್ ಆ್ಯಸ್ ಅರ್ಲಿ ಆಸ್ 5 years. ಕೆಲವು ಪರ್ಸೆಂಟೇಜ್ ಆಫ್ ಪೇಷಂಟ್ಸಲ್ಲಿ ವಿ ಕ್ಯಾನ್ ಸಿ ದ ಪ್ರಾಬ್ಲಮ್ ಅಟ್ ದ ಟೈಮ್ ಆಫ್ ಡಿಟೆಕ್ಷನ್ ಆಫ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಸೊ ನೀವು ಹೇಳ್ದಂಗೆ ಅರ್ಲಿ ಸ್ಕ್ರೀನ್ ಮಾಡೋದ್ರಿಂದ ವಿ ಶುಡ್ ಲುಕ್ ಇನ್ ಟು ಆಲ್ ದ ಪ್ಯಾರಾಮೀಟರ್ಸ್ ಲೈಕ್ ವೆರಿ ಗುಡ್ ಶುಗರ್ ಕಂಟ್ರೋಲ್, ಬ್ಲಡ್ ಪ್ರೆಷರ್ ಕಂಟ್ರೋಲ್, ಲುಕಿಂಗ್ ಎಟ್ ಅ ಸ್ಪೆಸಿಫಿಕ್ ಡಯಟ್. ಅವ್ರು ಏನು ಫಾಲೋ ಮಾಡಬೇಕು, ಯಾವ ಥರ ಡಯಟ್ ತೊಗೋಬೇಕು, ಯಾವ್ದು ತೊಗೋಬಾರ್ದು, ಯಾವ್ದು ಅವಾಯ್ಡ್ ಮಾಡಬೇಕು. ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸಲ್ಲಿ ರೆಗ್ಯುಲರ್ ವಾಕಿಂಗ್ ಮಾಡಬೇಕು, ಎಕ್ಸಸೈಸ್. We generally recommend 30 minutes of walking every day on all the days. Avoiding excess salt intake, ಈ ಸ್ಟೋರ್ಡ್ ಪ್ರೊಸೆಸ್ಡ್ ಪ್ಯಾಕ್ಡ್ ಫುಡ್ಸ್ ಅಂತೆಲ್ಲ ಇರುತ್ತೆ, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಆ್ಯಂಡ್ ಅಪಾರ್ಟ್ ಫ್ರಮ್ ಆಲ್ ದೀಸ್ ಥಿಂಗ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟು ಡೂ ಅ ರೆಗ್ಯುಲರ್ ಫಾಲೋ ಅಪ್ ವಿತ್ ಯುವರ್ ನೆಫ್ರಾಲಜಿಸ್ಟ್. ಓಕೆ, ನಾವು ಕಂಟ್ರೋಲ್ ಮಾಡ್ಬೋದು, ನಮ್ಮ ಕೈಯಲ್ಲಿ ಇರುತ್ತೆ. ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ ಒಂದು ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತೀರಾ? ಎಸ್, ಇದು ಡಿಪೆಂಡ್ಸ್ ಆನ್ ದ ಸ್ಟೇಜ್, ಯಾವ ರೀತಿ ನಾವು ಸ್ಟೇಜಲ್ಲಿ ಡಿಟೆಕ್ಟ್ ಮಾಡ್ತೀವಿ ಅನ್ನೋದನ್ನು. ಇಫ್ ಯು ಡಿಟೆಕ್ಟ್ ವೆರಿ ಅರ್ಲಿ, ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ನಾವು ಇದನ್ನು ಪ್ರೋಗ್ರೆಷನ್ ಅಂದರೆ ಮುಂದೆ ಹೋಗೋದನ್ನು ಅವಾಯ್ಡ್ ಮಾಡ್ಬೋದು, ಕಾಂಪ್ಲಿಕೇಶನ್ ಲೆವೆಲ್ ಹೋಗೋದನ್ನು ತಪ್ಪಿಸ್ಬೋದು. ಕರೆಕ್ಟ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಫೈನ್ ಡಾಕ್ಟರ್, ಆದರೂ ನಮ್ಮ ಜನಗಳು ನೆಗ್ಲೆಕ್ಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಗಳು, ಅಯ್ಯೋ ಬಿಡು ಏನಾಗಲ್ಲ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿ ಫೈನಲಿ ಕಿಡ್ನಿ ಡಯಾಲಿಸಿಸ್ ಅನ್ನೋ ಸ್ಟೇಜಿಗೆ ಬಂದ್ಬಿಡ್ತಾರೆ. ಈ ಪ್ರಾಸೆಸ್ ಹೆಂಗಾಗತ್ತೆ, ಹೇಗೆ? ಸೊ ನಿಮ್ಮ ಡಿಸೀಸ್ ಪ್ರಕಾರ ಮೇಡಮ್, ಫಾರ್ ಎಕ್ಸಾಂಪಲ್ ಡಯಾಬಿಟಿಕ್ ಇದ್ರೆ ಆಸ್ ದ ಮೋಸ್ಟ್ ಫ್ರೀಕ್ವೆಂಟ್ಲಿ ಪ್ರೋಗ್ರೆಸಿವ್ ಡಿಸೀಸ್. ಅಂದರೆ ಡಯಾಬಿಟಿಕ್ ಇದೆ ಡೆಫಿನೆಟ್ಲಿ ಇಫ್ ಯು ಹ್ಯಾವ್ ಯೂರಿನ್ ಲೀಕ್, ಪ್ರೋಟೀನ್ ಲೀಕೇಜ್ ಆರ್ ಹೈ ಕ್ರಿಯಾಟಿನಿನ್, ಆವಾಗ ಅದು ಬೇಗ ಪ್ರೋಗ್ರೆಸ್ ಆಗುತ್ತೆ. ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾಸಸ್. ಆ ಥರ ಇದ್ದರೆ ನಮಗೆ
ಕ್ಲೋಸ್ ಮಾನಿಟರಿಂಗ್ ಮಾಡ್ತಾ ಇರಬೇಕು. ಡಿಪೆಂಡಿಂಗ್ ಆನ್ ದ ಕ್ರಿಯಾಟಿನಿನ್ ಲೆವೆಲ್, ಡಿಪೆಂಡಿಂಗ್ ಆನ್ ಪ್ರೋಟೀನ್ ಲೆವೆಲ್, ನೆಫ್ರಾಲಜಿಸ್ಟ್ ನಿಮ್ಗೆ ಹೇಳ್ತಾರೆ ಹೌ ಆಫನ್ ಯು ಶುಡ್ ಕಮ್ ಆ್ಯಂಡ್ ಮೀಟ್. ಕೊನೆಗೆ ಏನಾಗುತ್ತೆ, ಒಂದು ಲೆವೆಲ್ ಆದಮೇಲೆ ಕಿಡ್ನಿಗೆ ವಿಷ ಎಲ್ಲ ಫಿಲ್ಟರ್ ಮಾಡೋಕ್ಕಾಗೋದಿಲ್ಲ. ಆವಾಗ ನಮಗೆ ಅಪಟೈಟ್ ಲಾಸ್ ಆಗುತ್ತೆ, ತುಂಬ ಕಾಲು ಊತ ಬರುತ್ತೆ, ಮತ್ತು ಕೆಲವು ಸತಿ ಪೊಟ್ಯಾಷಿಯಮ್ ಬ್ಲಡ್ಲಿ ಜಾಸ್ತಿ ಆಗುತ್ತೆ. ಆ ಥರ ಇದ್ದರೆ ಬಿಯಾಂಡ್ ಅ ಪಾಯಿಂಟ್, ಯೂಶಲಿ ಆಟ್ ಕ್ರಿಯಾಟಿನ್ ಅರೌಂಡ್ 8, 9, 10 ನಾವು ಅವರೇಜ್ ತಗೊಂಡಿದ್ರೆ ಆ ಟೈಮಲ್ಲಿ ವಿ ಸ್ಟಾರ್ಟ್ ಡಯಾಲಿಸಿಸ್. ಸೊ ಅದೇನು ಮಾಡುತ್ತೆ ಅಂದರೆ ಕಿಡ್ನಿ ನಾರ್ಮಲಿ ಏನು ಫಿಲ್ಟರ್ ಮಾಡುತ್ತೆ ಅದೇ ಮಷಿನ್ ಮಾಡುತ್ತೆ. 3 times a week 4 hours per session ಮಾಡುತ್ತೆ ಅದು. ಓಕೆ, ಈಗ ಡಯಾಲಿಸಿಸ್ ಮಾಡಿ ಸಾಕಾಗ್ಬಿಟ್ಟಿರುತ್ತೆ, ಅದು ನೋವು, ಆ ಒಂದು ಹಿಂಸೆನ ಅನುಭವಿಸೋದಕ್ಕಾಗಲ್ಲ. ಫೈನಲಿ ಈ ಟ್ರಾನ್ಸ್ಪ್ಲಾಂಟ್ ಅನ್ನೋದನ್ನ ಯಾವ ರೀತಿ ರೆಕಮೆಂಡ್ ಮಾಡ್ತೀರಾ ಡಾಕ್ಟರ್? ಯಾರಿಗೆ ರೆಕಮೆಂಡ್ ಮಾಡ್ಬೋದು, ಹೇಗೆ? ಸೊ ಆಲ್ರೆಡಿ ಪಾರ್ಥ ಸರ್ ಹೇಳ್ದಂಗೆ ಕಿಡ್ನಿ ಸ್ಟೇಜಸ್ ಅಂತ ಹೇಳ್ತೀವಿ. ಸ್ಟಾರ್ಟಿಂಗ್ ಸ್ಟೇಜ್ ಬಂದು ಸ್ಟೇಜ್ 1 ಅಂತ ಹೇಳ್ತೀವಿ, ಆ್ಯಂಡ್ ಫೈನಲ್ ಸ್ಟೇಜ್ ಬಂದು ಸ್ಟೇಜ್ 5. ಓಕೆ, ಸೊ ವಿ ಸ್ಟಾರ್ಟ್ ಸೀಯಿಂಗ್ ಪೇಷಂಟ್ಸ್ ವಿತ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ಕಿಡ್ನಿ ಪ್ರಾಬ್ಲಮ್. 60 to 70% ಆಫ್ ದ ಪೇಷಂಟ್ಸ್ ದೇ ಡೋಂಟ್ ಹ್ಯಾವ್ ಸಿಮ್ಟಮ್ಸ್. ಐ ಥಿಂಕ್ ಪ್ರೀವಿಯಸ್ಲಿ ವಿ ಡಿಸ್ಕಸ್ಡ್. ಸೊ ಹಾಗಾಗಿ ಅವ್ರಿಗೇನು ಸಿಮ್ಟಮ್ ಗೊತ್ತಿರಲ್ಲ, ನಾನ್ ಸ್ಪೆಸಿಫಿಕ್ ಸಿಮ್ಟಮ್ ಅಂತ ಬರ್ತಾರೆ. ದೆನ್ ವಿ ಚೆಕ್ ದ ಕ್ರಿಯಾಟಿನಿನ್, ಆಲ್ರೆಡಿ ಇಟ್ ಈಸ್ 10 ವಿತ್ ಲೋ ಹಿಮೋಗ್ಲೋಬಿನ್. ಪೇಷಂಟ್ ತುಂಬ ವೀಕ್ ಆಗಿರ್ತಾರೆ. ಸೊ ದಿಸ್ ಈಸ್ ದ ಟೈಮ್ ವೆನ್ ವಿ ಸ್ಟಾರ್ಟ್ ಆಫ್ ದ ಡಯಾಲಿಸಿಸ್. ಬೇಸಿಕಲಿ ಇಟ್ಸ್ ಅ ಬ್ಲಡ್ ಪ್ಯೂರಿಫಿಕೇಷನ್ ಪ್ರಾಸೆಸ್. ನಾರ್ಮಲ್ ಕಿಡ್ನೀಸ್ ಏನು ಮಾಡೋಕ್ಕಾಗಲ್ವೋ ಅದನ್ನು ನಾವು ಆರ್ಟಿಫಿಷಿಯಲಿ ಮಷಿನ್ ಮುಖಾಂತರ ಥ್ರೂ ಎ ಫಿಲ್ಟರ್ ವಿ ಪ್ಯೂರಿಫೈ ದ ಬ್ಲಡ್. ಸೊ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಪ್ರಕಾರ ಆನ್ ಆನ್ ಆವ್ರೇಜ್ ವಿ ಸೇ ಥ್ರೈಸ್ ಎ ವೀಕ್ ಇಸ್ ದ ಪ್ರಿಸ್ಕ್ರಿಪ್ಷನ್ ಫಾರ್ ಮೋಸ್ಟ್ ಆಫ್ ದ ಪೇಷಂಟ್ಸ್ ಹೂ ಅಂಡರ್ಗೋ ಡಯಾಲಿಸಿಸ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಎಷ್ಟು ಚೆನ್ನಾಗಿ ಡಯಾಲಿಸಿಸ್ ಮಾಡ್ಕೋತೀರೋ ಅಷ್ಟು ಚೆನ್ನಾಗಿ ಬಾಡಿಯಲ್ಲಿ ಬ್ಲಡ್ಡು ಪ್ಯೂರಿಫೈ ಆಗುತ್ತೆ, ಫಿಲ್ಟರ್ ಆಗುತ್ತೆ, ಸೊ ದಟ್ ನಿಮ್ಮ ಬಾಡಿ ಕಂಡೀಷನ್ನು ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಅಪಾರ್ಟ್ ಫ್ರಮ್ ಡಯಾಲಿಸಿಸ್, ಇಸ್ ದೇರ್ ಎನಿ ಅದರ್ ಟ್ರೀಟ್ಮೆಂಟ್ ಆಪ್ಷನ್ ಫಾರ್ ಪೇಷಂಟ್ ಸಫರಿಂಗ್ ಫ್ರಮ್ ಕಿಡ್ನಿ ಪ್ರಾಬ್ಲಮ್ ಅಂತ ಹೇಳಿದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ಅಫ್ಕೋರ್ಸ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಈಸ್ ಒನ್ ಆಫ್ ದ ಬೆಸ್ಟ್ ಮೊಡ್ಯಾಲಿಟಿ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ, ಈಗ ಫ್ಯಾಮಿಲಿ ಮೆಂಬರ್, somebody in the family wants to donate a kidney, who comes forward for organ donation, ಅವರ ಕಿಡ್ನಿನ ಹಾಕಿ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಸೊ ಅಡ್ವಾಂಟೇಜಸ್ ಏನು ಇದು ಮಾಡೋದ್ರಿಂದ? ಪೇಷಂಟ್ ವಿಲ್ ಗೆಟ್ ಎ ನ್ಯೂ ಲೀಸ್ ಆಫ್ ಲೈಫ್. ಅಂದರೆ ಕಂಪ್ಲೀಟ್ಲಿ ಈ ಕ್ಯಾನ್ ಕಮ್ ಔಟ್ ಆಫ್ ಡಯಾಲಿಸಿಸ್, ಈ ಕ್ಯಾನ್ ಲಿವ್ ಇಸ್ ನಾರ್ಮಲ್ ಲೈಫ್, ಆ್ಯಂಡ್ ಈ ಕ್ಯಾನ್ ಬ್ಯಾಕ್ to his normal routine. So this is one of the treatment suggestions we always suggest for patients in terms of having a better quality of life. ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಡಯಾಲಿಸಿಸ್ ಪ್ರಾಬ್ಲಮ್ಸ್ ಎಲ್ಲ ಇರಲ್ಲ ಅಂತ ಹೇಳ್ತೀವಿ. ಕಂಪ್ಲೀಟ್ಲಿ ಡಯಾಲಿಸಿಸ್ನಾಗ ನಿಲ್ಲಿಸ್ಬೋದು. ಬಿಕಾಸ್ ನೀವು ಹಾಕುವಂಥ ಒಂದು ಕಿಡ್ನಿ ಬಾಡಿಯಲ್ಲಿ ಅವ್ರದ್ದು ಏನೇನು ಕೆಲಸ ಮಾಡೋಕ್ಕೆ ಆಗ್ತಾ ಇರಲಿಲ್ವೋ ಅದನ್ನೆಲ್ಲ ಕೂಡ ಮಾಡುತ್ತೆ. ಬಟ್ ಈಗ ಡೊನೇಟ್ ಮಾಡೋಕ್ಕೆ ಯಾರಾದರೂ ಬೇಕು, ಅದು ಮ್ಯಾಚ್ ಆಗಬೇಕು ಅನ್ನೋದೆಲ್ಲ ಇರುತ್ತೆ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ. ಟ್ರಾನ್ಸ್ಪ್ಲಾಂಟ್ ಮಾಡಿದ್ಮೇಲೂ ಅದು ಯಶಸ್ವಿ ಆಗತ್ತಾ ಇಲ್ವಾ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ಕೂಡ ಇರುತ್ತೆ. ಮತ್ತೆ ಅದು ಮುಂದೆ ಯಾವ ರೀತಿ ಕಾಂಪ್ಲಿಕೇಶನ್ ಅಥವಾ ಎಫೆಕ್ಟಿವ್ ಆಗಿರುತ್ತೆ ಅಂತ ಇದ್ರ ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್? ಸೊ ಡೋನರ್ಸ್ಗೆ ಮೇಡಮ್ ನಾವೆಲ್ಲ ಸ್ಕ್ರೀನಿಂಗ್ ಎಲ್ಲ ಮಾಡ್ತೀವಿ, ಯಾಕಂದರೆ ಅವ್ರಿಗೆ ಬೇರೆ ಮೇಜರ್ ಕಾಯಿಲೆ ಏನೂ ಇರಬಾರ್ದು. ಬಿಕಾಸ್ ನೀವು ಪ್ರೀತಿಯಿಂದ ಕೊಡ್ತಾ ಇದ್ರೆ ವಿ ಕಾಂಟ್ ಹ್ಯಾವ್ ದ ಡೋನರ್ ಸಫರಿಂಗ್ ಲೇಟರ್ ಆನ್. ದಟ್ಸ್ ವೆರಿ ಸ್ಟ್ರಿಂಜೆಂಟ್. ದಿಲ್ ಬಿ ಅ ಹೋಲ್ ಕಮಿಟಿ ಆಫ್ ಡಾಕ್ಟರ್ಸ್ ಆ್ಯಂಡ್ ದೇ ಹ್ಯಾವ್ ಟು ಗೆಟ್ ಕ್ಲಿಯರ್ಡ್ ಬೈ ಆಲ್ ಕೈಂಡ್ಸ್ ಆಫ್ ಡಾಕ್ಟರ್ಸ್ ಸೇಯಿಂಗ್ ದಟ್ ಪರ್ಸನ್ ಇಸ್ ಫಿಟ್. ಆವಾಗ ನೀವು ಕಿಡ್ನಿ ಕೊಟ್ಟರೆ ಡೋನರ್ ವಿಲ್ ಹ್ಯಾವ್ ನೋ ಪ್ರಾಬ್ಲಮ್ ಅಟ್ ಆಲ್. ನಾರ್ಮಲ್ ಲೈಫ್ ಸ್ಟೈಲ್, ನಾರ್ಮಲ್ ಲೈಫ್ ಸ್ಪ್ಯಾನ್, ನಾರ್ಮಲ್ ಕಿಡ್ನಿ ಫಂಕ್ಷನ್, ದಟ್ ವಿಲ್ ನಾಟ್ ಬಿ ಅ ಪ್ರಾಬ್ಲಮ್. ಬಟ್ ದೇ ಹ್ಯಾವ್ ಟು ಬಿ ಸ್ಕ್ರೀನ್ ವೆರಿ ಕೇರ್ಫುಲಿ ಆ್ಯಂಡ್ ಸರ್ಟಿಫೈಡ್ ವಿತ್ ಮಲ್ಟಿಪಲ್ ಡಾಕ್ಟರ್ಸ್. ರೆಸಿಪಿಯೆಂಟ್ಗೆ ಇಟ್ ಇಸ್ ವೆರಿ ಗುಡ್ ಬಿಕಾಸ್ 95% ಸಕ್ಸಸ್ ಆಗುತ್ತೆ. 95% ಸಕ್ಸಸ್ ಅಂದರೆ 100 ಜನರಲ್ಲಿ ಮಾಡಿದರೆ 95% ಕಿಡ್ನಿ ಕೆಲಸ ಮಾಡುತ್ತೆ. ಆ್ಯಂಡ್ ದ್ಯಾಟ್ ಕಮ್ಸ್ ಎನಿಥಿಂಗ್ ಬಿಟ್ವೀನ್ 10 to 15 years ಆನ್ ಆವ್ರೇಜ್. ಕೆಲವು ಜನಕ್ಕೆ 5 ಇರ್ಬೋದು, 20 ಇರ್ಬೋದು, ವಿ ಕಾಂಟ್ ಟೆಲ್ ಲೈಕ್ ದ್ಯಾಟ್. ಬಟ್ ಆನ್ ಆವ್ರೇಜ್ 15 years ಆಫ್ ಗುಡ್ ಕ್ವಾಲಿಟಿ ಲೈಫ್. ಸಕ್ಸಸ್ ಆದ್ರೆ 15 years ವರೆಗೂ ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು. ಎಸ್, ಮೇ ಬಿ ಸಮ್ ರೆಸ್ಟ್ರಿಕ್ಷನ್ಸ್ ಆಸ್ ಅನ್ ಸ್ವಲ್ಪ ಇನ್ಫೆಕ್ಷನ್ ಸ್ವಲ್ಪ ಜಾಸ್ತಿ ಇರುತ್ತೆ, ಯಾಕಂದರೆ ಮಾತ್ರೆ ತಗೊಳ್ತೀವಿ ಇಮ್ಯುನಿಟಿ ಕಡಿಮೆ ಮಾಡಲಿಕ್ಕೆ. ಬಟ್ ಇಟ್ಸ್ ನಾಟ್ ದ್ಯಾಟ್ ಬ್ಯಾಡ್. ಅಂದರೆ ನಿಮಗೆ ತೊಂದರೆ ಆಗಿದ್ರೆ ಬೇಗ ಡಾಕ್ಟರ್ ಕಡೆ ಹೋಗಬೇಕು, ತೋರಿಸ್ಬೇಕು ನೆಫ್ರಾಲಜಿಸ್ಟ್ಗೆ. ಲೈಕ್ ಅ ಸ್ಮಾಲ್ ಚೈಲ್ಡ್ ಆರ್ ಲೈಕ್ ಅ ಓಲ್ಡರ್ ಪರ್ಸನ್ ಸ್ವಲ್ಪ ಇಮ್ಯುನಿಟಿ ಕಡಿಮೆ ಹುಷಾರಾಗಬೇಕು ಅಷ್ಟೇ. ಕ್ರೌಡೆಡ್ ಪ್ಲೇಸಸ್ ಅವಾಯ್ಡ್ ಮಾಡಬೇಕು. ಮತ್ತು ಡಯಟಲ್ಲಿ ಏನು ಪ್ರಾಬ್ಲಮ್ ಇರಲ್ಲ. ನಿಮಗೆ ಮುಂಚೆಯಿಂದ ಡಯಾಬಿಟಿಕ್ ಏನೋ ಇದ್ದರೆ ಅದಕ್ಕೆ ನಿಮಗೆ ಮಾಡಬೇಕಾಗುತ್ತೆ. ಬಟ್ ಅಟ್ಲೀಸ್ಟ್ ಕಿಡ್ನಿಯಿಂದ ದಿಲ್ ಬಿ ನೋ ಫ್ಲೂಯಿಡ್ ರೆಸ್ಟ್ರಿಕ್ಷನ್. ಎಷ್ಟು ಬೇಕಾದರೆ ಫ್ಲೂಯಿಡ್ಸ್ ಕುಡಿಬೋದು, ನೋ ಫ್ಲೂಯಿಡ್ ರೆಸ್ಟ್ರಿಕ್ಷನ್, ನಾರ್ಮಲ್ ಆಗಿ ತಿನ್ಬೋದು. ಸೊ ಇಟ್ಸ್ ಅ ಬಿಗ್ ಅಡ್ವಾಂಟೇಜ್. ಕೆಲಸ ಮಾಡ್ಬೋದು. ಯು ಕ್ಯಾನ್ ಗೋ ಆ್ಯಂಡ್ ಬಿ ಆಕ್ಯುಪೈಡ್ for normal employment. There's no problem at all. ಮುಂಚಿನ ಹಾಗೆ ಆಗಬೇಕು. Yes, almost. In fact, even ladies can have children post transplant also. You can have children post transplant being a lady. So it's a very good quality of life. ಕೆಲವರಿಗೆ ಮಿತ್ಸ್ ಇದೆ, ಅಯ್ಯೋ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡ್ಬಿಟ್ರೆ ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ನಾವು ಏನೇನೋ ಆಗ್ಬಿಡುತ್ತೆ, ಬಾಡಿನಲ್ಲಿ ಚೇಂಜಸ್ಸು ಅಥವಾ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಈ ಥರದ್ದೆಲ್ಲ ಮಿತ್ಸ್ಗೆ ಏನು ಹೇಳ್ತೀರಾ ಡಾಕ್ಟರ್? ಸಿ, ಯಾವುದೇ ಟ್ರೀಟ್ಮೆಂಟ್ ಆಪ್ಷನ್ ಅಂತ ಹೇಳಿದಾಗ ಯು ವಿಲ್ ಆಲ್ವೇಸ್ ಥಿಂಕ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಆ್ಯಂಡ್ ಆ್ಯಸ್ ಅ ಡಾಕ್ಟರ್ಸ್ ಆ್ಯಂಡ್ ಆ್ಯಸ್ ಅ ವೆಲ್ ವಿಷರ್ ಟು ಯುವರ್ ಹೆಲ್ತ್ ಆ್ಯಂಡ್ ಯುವರ್ ಫ್ಯಾಮಿಲಿ, ವಿ ಆಲ್ವೇಸ್ ಸೇ ದಿಸ್ ಈಸ್ ಒನ್ ಆಫ್ ದ ಗುಡ್ ಆಪ್ಷನ್ ಟೇಕಿಂಗ್ ಇನ್ ಟರ್ಮ್ಸ್ ಆಫ್ ಆಲ್ ದ ಪಾಸಿಟಿವ್ ನೆಗೆಟಿವ್. ವಿ ಆಲ್ವೇಸ್ ಮೋಟಿವೇಟ್ ದೆಮ್, ಇಲ್ಲ ನೀವು ಇದು ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. And this is what we have been doing for all these years with good number of success rates. That's the main reason for motivating them to go forward.
ಎಲ್ರಿಗೂ ಅನಿಸುತ್ತೆ ಯಾವ ಥರ ಇರುತ್ತೆ ಸರ್ಜರಿ, ಯಾವ ಥರ ಇರುತ್ತೆ ಹಾಸ್ಪಿಟಲಲ್ಲಿ, ಟ್ರೀಟ್ಮೆಂಟ್ ಹೇಗಾಗುತ್ತೆ ಅಂತ. ಐ ಥಿಂಕ್ ಇನಿಷಿಯಲಿ ಸ್ವಲ್ಪ ಹೆಸಿಟೆನ್ಸಿ ಇರುತ್ತೆ, ದಟ್ ಇಸ್ ಕಾಮನ್ ಫಾರ್ ಎವ್ರಿಬಡಿ. ವೆನ್ ಯು ಆರ್ ರೆಡಿ ಟು ಟೇಕ್ ಒನ್ ಸ್ಟೆಪ್, ವಿ ಆರ್ ರೆಡಿ ಟು ಸಪೋರ್ಟ್ ಯು ವಿತ್ ಅನದರ್ 2-3 ಸ್ಟೆಪ್ಸ್, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫ್ಯಾಮಿಲಿ ಸಪೋರ್ಟ್ ತುಂಬ ಇಂಪಾರ್ಟೆಂಟು, ಪೇಷಂಟ್ ಮೋಟಿವೇಶನ್ ಇಂಪಾರ್ಟೆಂಟ್. ಅದಕ್ಕೆ ನಾವು ಪೇಷಂಟ್ಸಿಗೆಲ್ಲ ಡೀಟೇಲಾಗಿ ಕೌನ್ಸಿಲಿಂಗ್ ಮಾಡ್ತೀವಿ. ಕಿಡ್ನಿ ಹಾಕಿಸ್ಕೊಳ್ಳೋರಾಗ್ಬೋದು, ಕಿಡ್ನಿ ಕೊಡೋರಾಗ್ಬೋದು, ಡೋನರ್ ಅಂತ ಹೇಳ್ತೀವಿ. ಫ್ಯಾಮಿಲಿ ಮೆಂಬರ್ಸಿಗೆ ಕೌನ್ಸಲ್ ಮಾಡ್ತೀವಿ, ಯಾಕಂದರೆ ದಿಸ್ ಈಸ್ ಎ treatment part which has to be supported by each and every one, which is very important, including doctors ಆಗ್ಬೋದು, ಹಾಸ್ಪಿಟಲ್ ಆಗ್ಬೋದು, ಎವ್ರಿಬಡಿ. ಆ್ಯಂಡ್ ಆಫ್ಟರ್ ದ ಟ್ರಾನ್ಸ್ಪ್ಲಾಂಟ್ ಆಲ್ಸೋ ಎಲ್ಲ ಆಪ್ರೇಷನ್ ಆಯಿತು, ಚೆನ್ನಾಗಾಯಿತು ಅಂದ ತಕ್ಷಣ ಇಟ್ಸ್ ನಾಟ್ ದ ಎಂಡ್ ಆಫ್ ಇಟ್. ಆಫ್ಟರ್ ದ ಟ್ರಾನ್ಸ್ಪ್ಲಾಂಟ್ ಥಿಂಗ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್, ವೇರ್ ಯು ಕಮ್ ಫಾರ್ ರೆಗ್ಯುಲರಾಗಿ ಫಾಲೋಅಪಿಗೆ ಬರಬೇಕು, ಮೆಡಿಕೇಷನ್ಸ್ ಕರೆಕ್ಟಾಗಿ ತೊಗೊಳ್ಬೇಕು, ಡಾಕ್ಟರ್ ಹೇಳಿದ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಬೇಕು. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ನೆಗೆಟಿವ್ ಥಿಂಗ್ಸಿಂದ ಐ ಥಿಂಕ್ ಪೀಪಲ್ ಶುಡ್ ಕಮ್ ಔಟ್ and they should support their family member, they should support the person who is suffering from kidney problem with wholeheartedly. ಅವರೆಲ್ಲ ಡೊನೇಟ್ ಮಾಡೋದಕ್ಕೆ ಮುಂದೆ ಬಂದರೆ we are there to support them. ಖಂಡಿತ ಈಗ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ, ನಾವೆಲ್ಲ ಅಪ್ಡೇಟ್ ಆಗ್ತಾ ಇದ್ದೀವಿ, ಅದರ ಒಂದು ಉಪಯೋಗ ಪಡ್ಕೊಳ್ಬೇಕು ಅಂತ ಹೇಳ್ತೀರಾ? ಬಿಕಾಸ್ ಸೇಫ್ಟಿ ಮೆಜರ್ಸ್ ತಗೊಂಡೇ ಎಲ್ಲ ಆಗುತ್ತೆ, ಒಳ್ಳೆ ಸಕ್ಸಸ್ ರೇಟ್ ಕೂಡ ಸಿಗ್ತಾ ಇದೆ ಅಂತ ಹೇಳ್ತೀರಾ ಡಾಕ್ಟರ್? Yes, madam. So technology ಬಗ್ಗೆ actually the medicines are very good nowadays. So ಮುಂಚೆ earlier ತುಂಬ rejection ಎಲ್ಲ ಆಗ್ತಾ ಇತ್ತು. That is not the problem anymore right now. Quality is good, technology is good, robotic surgeries are available nowadays, discharges are early, wound complications are less. So definitely it is in the last maybe 10 to 15 years, there's a lot of advancement in the transplant field. Outcomes are also better, medicines are cheaper, definitely. ನೀವು ಹೇಳ್ದಂಗೆ ಡಾಕ್ಟರ್ ಭಯ ಪಡೋ ಅಗತ್ಯ ಇಲ್ಲ. ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಿ ನಮ್ಮ ಲೈಫ್ನ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಬೋದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇಂದ ಅಂತ. ಆಫ್ಟರ್ ಟ್ರಾನ್ಸ್ಪ್ಲಾಂಟು ನಮ್ಮ ಆಡಿಯನ್ಸ್ಗೆ ಒಂದು ಲೈಫ್ ಸ್ಟೈಲ್ ಮೇಂಟೆನೆನ್ಸ್ ಹೆಂಗೆ ಮಾಡಬೇಕಾದ್ರ ಬಗ್ಗೆ ಟಿಪ್ಸ್ ಕೊಡೋದಾದ್ರೆ? ಸೊ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ವಿ ಆಲ್ವೇಸ್ ಟೆಲ್ ಫಸ್ಟ್ 1 week, ಫಸ್ಟ್ 1 month and ಫಸ್ಟ್ 1 year ಆರ್ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ಪಾರ್ಥ ಸರ್ ವಿಲ್ ಅಗ್ರಿ ವಿತ್ ದಿಸ್. ಸೊ ದಿಸ್ ಇಸ್ ದ ಟೈಮ್ ನೀವು ಬಾಡಿಗೆ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ಕೊಡಬೇಕು. ಹೊಸ ಆರ್ಗನ್ ಹಾಕಿರ್ತೀವಿ ನಿಮ್ಮ ಬಾಡಿಗೆ ಹೇಗೆ ಸಪೋರ್ಟ್ ಮಾಡುತ್ತೆ, ಹೊಸ ಮೆಡಿಸಿನ್ಸ್ ಕೊಟ್ಟಿರ್ತೀವಿ, ಆ ಮೆಡಿಸಿನ್ಸ್ನ ನಿಮ್ಮ ಬಾಡಿ ಯಾವ ರೀತಿ ತಡ್ಕೊಳ್ಳುತ್ತೆ, ಮೆಡಿಸಿನ್ಸಲ್ಲಿ ಏನಾದರೂ ವೇರಿಯೇಷನ್ಸ್ ಆದರೆ, ಬ್ಲಡ್ ಟೆಸ್ಟಲ್ಲಿ ವೇರಿಯೇಷನ್ ಆದರೆ ವಿ ಶುಡ್ ಕೀಪ್ ಮಾನಿಟರಿಂಗ್. ಅದೇ ರೀಸನ್ಗೆ ನಾವು ಮೋರ್ ಫ್ರೀಕ್ವೆಂಟಾಗಿ ನಿಮಗೆ ಫಾಲೋಅಪ್ ಕರಿತಾ ಇರ್ತೀವಿ. ಆಲ್ಮೋಸ್ಟ್ ಲೈಕ್ ಎವ್ರಿ ಡೇ ಆಗ್ಬೋದು, ಎವ್ರಿ ಆಲ್ಟರ್ನೇಟ್ ಡೇ ಆಗ್ಬೋದು. ವಿ ವಿಲ್ ಆಲ್ವೇಸ್ ಟೆಲ್ ದೆಮ್ ಟು ಮೇಂಟೈನ್ ಎ ಚಾರ್ಟ್. ಅದರಲ್ಲಿ ನೀವು ಮೆಡಿಸಿನ್ಸ್ ಹೇಗೆ ತೊಗೋತಾ ಇದ್ದೀರಾ, ಯಾವ ಡೋಸೇಜ್ ತೊಗೋತಾ ಇದ್ದೀರಾ, ಯಾವ ದಿನ ಬ್ಲಡ್ ಟೆಸ್ಟ್ ಮಾಡಿದ್ದೀರಾ, ಎಷ್ಟು ಯೂರಿನ್ ಬರ್ತಾ ಇದೆ, ಎಷ್ಟು ವಾಟರ್ ಇಂಟೇಕ್ ತೊಗೋತಾ ಇದ್ದೀರಾ, ದೀಸ್ ಆರ್ ದ ಥಿಂಗ್ಸ್ ತುಂಬ ಮೆಟಿಕ್ಯುಲಸ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನಮಗೆ ಏನಾದರೂ ವೇರಿಯೇಷನ್ಸ್ ಗೊತ್ತಾದಾಗ ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಟು ಡಿಟೆಕ್ಟ್ ಅರ್ಲಿ and at the same time give treatment accordingly. Thank you so much ಇಬ್ರಿಗೂ. ಡಾಕ್ಟರ್ ಪಾರ್ಥ ಸರ್, ಡಾಕ್ಟರ್ ಸಂತೋಷ್ ಸರ್, ಇಬ್ರಿಗೂ ಥ್ಯಾಂಕ್ ಯು ಸೋ ಮಚ್. Thank you very much. ಸೊ ಏನೇ ಸಮಸ್ಯೆ ಇದ್ರೂ ಸ್ಪರ್ಶ್ ಗ್ರೂಪ್ ಆಫ್ ಹಾಸ್ಪಿಟಲ್ನ ಕಾಂಟ್ಯಾಕ್ಟ್ ಮಾಡಿ ಉತ್ತಮವಾದಂಥ ಟ್ರೀಟ್ಮೆಂಟ್ ನಿಮಗೆ ಸಿಗುತ್ತೆ. ಯಾಕೆಂದರೆ ಮನುಷ್ಯನ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯ, ಆಯಸ್ಸು, ಭಾಗ್ಯ ಎಲ್ಲ ಬೇಕು ಅಂದರೆ ಅದಕ್ಕೆ ಬುನಾದಿನೇ ಆರೋಗ್ಯ. ಅದನ್ನು ನಾವು ಕಾಪಾಡ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ಎಲ್ಲರೂ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ಇದು ಇವತ್ತಿನ ವಿಜಯ ಕರ್ನಾಟಕ ಪಾಡ್ಕಾಸ್ಟ್. ಮತ್ತಷ್ಟು ವಿಚಾರಗಳೊಂದಿಗೆ ಮತ್ತೆ ಸಿಗೋಣ. ನೋಡ್ತಾ ಇರಿ, ಕೇಳ್ತಾ ಇರಿ ವಿಜಯ ಕರ್ನಾಟಕ ಪಾಡ್ಕಾಸ್ಟ್.